ನಮಸ್ಕಾರ. ಏನು ನಮ್ಮ ಆತ್ಮೀಯ ಸ್ನೇಹಿತರು, ಸ್ನೇಹಜೀವಿಯಾದಂಥ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಅಬ್ದುಲ್ ಮಾಲಿಕ್ರವರಿಗೆ ಚಾಮರಾಜನಗರ ಜಿಲ್ಲೆ ಅನುಪಮ ಟ್ರಸ್ಟ್ ವತಿಯಿಂದ ಏನು ಒಂದು ಕಲಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆ ಒಂದು ಪ್ರಶಸ್ತಿ ನಮ್ಮ ಸ್ನೇಹಿತರಿಗೆ ಸಿಕ್ಕಿರ್ತಕ್ಕಂಥದ್ದು ಸಂತೋಷದ ವಿಷಯ. ಹಾಗಾಗಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆರ್ ಮೋಹನ್, ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆ. ಎಲ್ಲರಿಗೂ ನಮಸ್ತೆ. ನಾನು ರಿಯಾಜ್ ಪಾಷಾ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕ. ಏನು ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ಹೋರಾಟದ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಕರ್ನಾಟಕ ಕಾವಲು ಪಡೆಯ ಅಬ್ದುಲ್ ಮಾಲಿಕ್ ರವರಿಗೆ ಒಂದು ಕಲಾಸಿರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಒಂದು ಚಾಮರಾಜನಗರದ ಅನುಪಮ ಟ್ರಸ್ಟ್ನವರು ಒಂದು ಕಲಾಸಿರಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಕಾವಲು ಪಡೆಯ ಅಬ್ದುಲ್ ಮಾಲಿಕ್ ರವರು ತಮ್ಮ ಜೀವನದ ಉದ್ದಕ್ಕೂ ಹೋರಾಟವನ್ನೇ ಒಂದು ಇದು ಮಾಡ್ಕೊಂಡು ಬಂದಿದ್ದಾರೆ. ಅವರು ದಿನವಿಡೀ ಹೋರಾಟ ಮಾಡುವ ಒಂದು ಮನಸ್ಥಿತಿಯಲ್ಲಿದ್ದು, ಎಲ್ಲೇ ಒಂದು ನೊಂದವರಿಗೆ ಒಂದು ಸಮಸ್ಯೆ ಆದರೆ ಕೂಡಲೇ ಅವರು ಅರ್ಧ ರಾತ್ರಿ ಆದರೂ ಕೂಡ ಹೋಗಿ ಅವರ ತಂಡ ಕಟ್ಕೊಂಡು ಈ ಒಂದು ನೊಂದವರ ಕಣ್ಣೀರು ಒರೆಸುವ ನಾಯಕರಾಗಿ ಬೆಳೆದಿದ್ದಾರೆ. ಕನ್ನಡ ನೆಲ ಜಲ ಭಾಷೆಗೆ ಧಕ್ಕೆ ಆದ ತಕ್ಷಣ ಗುಂಡ್ಲುಪೇಟೆ ಗಡಿ ಭಾಗದಲ್ಲಿ ಮೊದಲಿಗೆ ಹೋರಾಟಕ್ಕೆ ಇಳಿತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಅಬ್ದುಲ್ ಮಾಲಿಕ್ ರವರಾಗಿದ್ದಾರೆ. ಅವ್ರಿಗೆ ಒಂದು ರಾಷ್ಟ್ರೀಯ ಕಲಾಸಿರಿ ಪ್ರಶಸ್ತಿ ಬಂದಿರೋದು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಒಂದು ಹಿರಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಅತ್ಯುನ್ನತವಾದಂಥ ಪ್ರಶಸ್ತಿಗಳು ಲಭಿಸಲಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯಿಂದ ಅವರಿಗೆ ತುಂಬು ಹೃದಯದ ಒಂದು ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ. ನಮಸ್ಕಾರ. ಏನು ಈ ದಿನ ನಮ್ಮ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದಂಥ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದಂಥ ಮಾಲೀಕ್ರವರಿಗೆ, ನಮ್ಮ ಗೆಳೆಯರು ಆದಂತಹ ಮಾಲೀಕ್ರವರಿಗೆ ರಾಷ್ಟ್ರ ಮಟ್ಟದ ಕಲಾ ತಂಡದ ಪ್ರಶಸ್ತಿ ಬಂದಿರುವುದು ನಮ್ಮ ಗುಂಡ್ಲುಪೇಟೆಯ ಹೆಮ್ಮೆಯ ವಿಚಾರವಾಗಿದೆ. ಇದಕ್ಕೆ ನಮ್ಮ ಶುಭ ಹಾರೈಕೆಗಳು ಹಾಗೂ ಇನ್ನೂ ಹೆಚ್ಚಿನ ರೀತಿ ಇನ್ನೂ ಮುಂದೆ ಇನ್ನೂ ಅಭಿವೃದ್ಧಿ ಕಾಣಲೆಂದು ಆಶಿಸ್ತೇನೆ.